ಸ್ನೇಹಿತರೆ ನಮಸ್ತೆ. ನಾನು ಗೋಪಾಲಕೃಷ್ಣ ಭಟ್. ನಿದ್ರೆ ಚೆನ್ನಾಗಿ ಬರ್ತಾ ಇಲ್ಲ ಅಥವಾ ನಿದ್ದೆ ಬಂದ್ರೂ ನಿದ್ರೆಯ ಕ್ವಾಲಿಟಿ ಸಾಕಾಗ್ತಾ ಇಲ್ಲ, ಬೆಳಗ್ಗೆ ಎದ್ದ ಮೇಲೆ ಇನ್ನು ನಿದ್ದೆ ಆಗಿಲ್ವೇನೋ ಅನ್ನುವ ತರಹ ಅನುಭವ ಇರುತ್ತೆ. ಈ ತರ ಆಗುವುದು ಇವತ್ತು ಬಹಳಷ್ಟು ಜನರ ಜೀವನದಲ್ಲಿ ತುಂಬಾ ಕಾಮನ್ ಆಗಿದೆ. ಅಂದ್ರೆ ನಿದ್ರೆಯ ಸಮಸ್ಯೆ ಎನ್ನುವುದು ತುಂಬಾ ನಾರ್ಮಲ್ ಆಗಿದೆ. ಮತ್ತೆ ನಿದ್ರೆಯ ಸಮಸ್ಯೆ ಎನ್ನುವುದು ಬಹುಶಃ ನಾವು ಅಂದುಕೊಂಡಿದ್ದಕ್ಕಿಂತ ಬಹು ದೊಡ್ಡ ಮಟ್ಟದಲ್ಲಿ ನಕಾರಾತ್ಮಕ ಎಫೆಕ್ಟ್ ಅನ್ನ ಜೀವನದ ಮೇಲೆ ಬೀರುತ್ತೆ. ಬರೀ ಆರೋಗ್ಯವಷ್ಟೇ ಅಲ್ಲ, ನಮ್ಮ ಪ್ರೊಡಕ್ಟಿವಿಟಿ ಮೇಲೆ, ಅಂದ್ರೆ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳ ಮೇಲೆ ಈ ನಮ್ಮ ನಿದ್ರಾಹೀನತೆಯ ಸಮಸ್ಯೆಯ ಏನು ಪ್ರಭಾವ ಇದೆಯಲ್ಲ, ಅದು ನಮ್ಗೆ ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ನನ್ನ ಹತ್ರ ಒಬ್ರು ಶೇರ್ ಮಾಡ್ತಾ ಇದ್ರು. ನಾನು ರಾತ್ರಿ ನಿದ್ದೆ ಬರದೆ ಬೇಸರವಾಗ್ಬಿಟ್ಟು ರಸ್ತೆ ಮೇಲೆಲ್ಲ ಅಡ್ಡಾಡ್ತಾ ಇದ್ದೆ. ಬಹಳ ಹೊತ್ತು ರಸ್ತೆ ಮೇಲೆ ಅಡ್ಡಾಡಿದ ಮೇಲೆ ಮತ್ತೆ ಸುಸ್ತಾಗಿ ಬಂದು ಹಾಸಿಗೆ ಮೇಲೆ ಮಲ್ಕೊಂಡು ಮತ್ತೆ ಹೊರಳಾಡ್ತಾ ಇದ್ದೆ ಅಂತ. ನಿದ್ರೆ ಅಷ್ಟು ಬರ್ತಾನೆ ಇದ್ದಿದ್ದಿಲ್ಲ ಅವರಿಗೆ. ಇದು ಬಹಳ ವರ್ಷಗಳಿಂದ ಇದ್ದಂತಹ ಸಮಸ್ಯೆ ಅವರಿಗೆ. ಆದ್ರೆ ಅದೇ ವ್ಯಕ್ತಿ ಇವತ್ತು ನಾನು ತುಂಬಾ ಆಳವಾಗಿ ಗಾಢವಾಗಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದನ್ನ ಕೇಳಿದವರಿಗೆ ಎಷ್ಟು ಸಂತೋಷ ಆಗಬಹುದು, ಅವರಿಗೆ ಎಷ್ಟು ಸಂತೋಷವಾಗಿರಬಹುದು ಯೋಚನೆ ಮಾಡಿ. ಯಾಕೆಂದ್ರೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಅಂತಹ ವ್ಯಕ್ತಿಯ ಅನಿಸಿಕೆಯನ್ನ ಕೇಳಿಸ್ತೇನೆ. ನಿಮ್ಗೇನಾದ್ರೂ ನಿದ್ರೆಯ ವಿಷಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ಣವಾಗಿ ತಪ್ಪದೆ ನೋಡಿ. ಇವರು ಮಡಿಕೇರಿಯಿಂದ ಮಹೇಶ್ ಅಂತ ಹೇಳಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ಸೂಪರಿಂಟೆಂಡೆಂಟ್ ಆಗಿ ರಿಟೈರ್ಡ್ ಆದವರು. ಅವರಿಗೆ ನಿದ್ರೆಯ ಸಮಸ್ಯೆ ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ ನಾನು ಹೇಳ್ದಾಗೆ ಎಲ್ಲ ಓಡಾಡ್ಕೊಂಡಿರುವವರು ಇವತ್ತು ಅದೇ ಮಹೇಶ್ ಅವರು ತುಂಬಾ ಆಳವಾಗಿ ಗಾಢವಾಗಿ ನಿದ್ರೆ ಮಾಡ್ತಿದ್ದಾರೆ. ಅವರದ್ದೊಂದು ಸಣ್ಣ ಅನಿಸಿಕೆಯನ್ನ ಕೇಳಿಕೊಂಡು ಬರೋಣ. ನಾನು ಮಡಿಕೇರಿಯಿಂದ ಮಾತಾಡ್ತಿದ್ದೇನೆ. ನನ್ನ ಹೆಸರು ಮಹೇಶ್ ಅಂತ. ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೂಪರ್ಡೆಂಟ್ ಆಗಿ ರಿಟೈರ್ಡ್ ಆಗಿದ್ದೇನೆ ಗುರುಜಿ. ಇವಾಗ ನಾನು ಸುಮಾರು ವರ್ಷದಿಂದ ನನಗೆ ನಿದ್ರೆದು ಪ್ರಾಬ್ಲಮ್ ಭಾರಿ ಇತ್ತು ಗುರುಜಿ. ತುಂಬಾ ಅಂದ್ರೆ ತುಂಬಾ. ಈಗ ಬರ್ತಾ ಅಂತೂ ನಾನು ರಾತ್ರಿ ನಿದ್ರೆ ಮಾಡ್ತಿರ್ಲಿಲ್ಲ. ಎದ್ದು ಹೊರಗಡೆ ಎಲ್ಲ ಓಡಾಡೋದು, ಮತ್ತೆ ಸುಮ್ಮನೆ ಟಯರ್ಡ್ ಆದ್ಮೇಲೆ ಬಂದ್ ಮನಗೋದು, ಅಂತೂ ನಿದ್ರೆ ಬರ್ತಿರ್ಲಿಲ್ಲ. ಹಾಗೆ ಭಾರಿ ಕಷ್ಟ ಪಡ್ತಿದ್ದೆ. ನಿದ್ರೆ ಮಾತ್ರ ತಗೊಳ್ತಿದ್ದೆ ಒಂದೊಂದೊಂದು. ಮತ್ತೆ ಲಾಸ್ಟಿಗೆ ನಾನು ಫೇಸ್ಬುಕ್ ನೋಡುವಾಗ ತಮ್ಮನ್ನ ಮೀಟ್ ಮಾಡೋಂಗಾಯ್ತು. ಗುರೂಜಿ, ನಿಮ್ಮ ಕ್ಲಾಸಿಗೆ ಸೇರಿದ ನಂತರ ನಾನು ಒಂದೇ ಒಂದು ಮಾತನ್ನು ತಗೊಳ್ಳಿಲ್ಲ. ಅಲ್ಲಿಂದ ತಗೊಳ್ಳಿಲ್ಲ. ಈಗ ತುಂಬಾ ನಿದ್ರೆ ಭಾರಿ ಚೆನ್ನಾಗಿ ಬರ್ತಿದೆ ಗುರೂಜಿ. ತುಂಬಾ ಇವಾಗಂತೂ ಭಾರಿ ಹ್ಯಾಪಿ. ಈಗ ನಿಜವಾಗ್ಲೂ ಗುರೂಜಿ ನನಗೆ ತಲೆ ಕೆಡ್ಸ್ಕೊಳ್ಳುವಂತ ವಿಷಯ ಯಾವುದಿಲ್ಲ. ನನ್ನ ಮಗ ಸೆಟ್ಲ್ ಆಗಿದ್ದಾನೆ, ಸೊಸೆ ಎಲ್ಲ ಚೆನ್ನಾಗಿದ್ದಾರೆ, ನಾವು ಗಂಡ ಹೆಂಡತಿ ಇಲ್ಲಿದ್ದೇವೆ, ನಾವು ಪೆನ್ಷನ್ ಬರ್ತಿದ್ದೇವೆ, ಇಬ್ಬರಿಗೂ ನೆಮ್ಮದಿ. ಆದ್ರೂ ನನಗೆ ಯಾವುದಕ್ಕೂ ನೆಮ್ಮದಿ ಇಲ್ಲ. ಯಾವ ವಿಷಯದಲ್ಲೂ ನನಗೆ ಇದು ನೆಗೆಟಿವ್ ಥಿಂಗ್ ನನಗೆ. ಮಹೇಶ್ ಅವರ ಅನುಭವ ಕೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಿದ್ದೆ ಬಾರದೇ ಇದ್ದವರಿಗೆ ಅವರ ಅನುಭವವನ್ನ ಕೇಳಿದ್ರೆ ನನಗೂ ನಿದ್ದೆ ಬರಬಹುದು ಅಂತ ಭರವಸೆ ಬಂದ್ರೆ, ವಾಸ್ತವಿಕವಾಗಿ ನಿದ್ರೆಯ ಮಾರ್ಗದಲ್ಲಿ ಮೊದಲನೇ ಹೆಜ್ಜೆ ಇದು ಯಾವುದು ಅಂದ್ರೆ ನನಗೂ ನಿದ್ರೆ ಬರುತ್ತೆ ಅಂತ ಭರವಸೆ ಬರುವುದು. ಎಷ್ಟೊಂದು ಜನಕ್ಕೆ ಈ ತರಹ ಸಮಸ್ಯೆ ಇರುತ್ತೆ ನೋಡಿ ಅಲ್ವಾ. ಈಗ ಮಲ್ಕೊಂಡಿರ್ತಾರೆ, ಆದ್ರೆ ತಲೆಯಲ್ಲಿ ಒಂದಲ್ಲ ನೂರಾರು ಯೋಚನೆಗಳು, ಹಗಲು ಮಾಡಿದ ಕೆಲಸದ ಯೋಚನೆ, ನಾಳಿನ ಯೋಚನೆ, ಏನೇನೋ ಬೇಡದೆ ಇರುವ ಆತಂಕ, ಭಯಗಳು. ಇನ್ಫ್ಯಾಕ್ಟ್ ಬಹಳಷ್ಟು ಜನರ ಬದುಕಿನಲ್ಲಿ ಮಹೇಶ್ ಅವ್ರು ಹೇಳ್ದಾಗೆ ಚಿಂತೆ ಮಾಡ್ಲಿಕ್ಕೆ ಯಾವುದೋ ಒಂದು ಕಾರಣ ಇರ್ಬೇಕಂತ ಇಲ್ಲ. ಕೆಲವರಿಗೆ ಚಿಂತೆ ಮಾಡ್ಲಿಕ್ಕೆ ಭಯ ಪಟ್ಕೊಳ್ಳಿಕ್ಕೆ ಏನಾದ್ರು ಕಾರಣ ಇರಬಹುದು, ಆದ್ರೆ ಆ ತರಹದ ಏನು ಕಾರಣವೇ ಇಲ್ಲದೆ ಇದ್ದವರು ಬಹಳಷ್ಟು ಜನ ಇರ್ತಾರೆ. ಆದ್ರೆ ಅವ್ರ ಒಳಗಡೆಯಿಂದ ಚಿಂತೆ ಮಾಡುವುದು ಕಾಯಂ ಆಗಿ ಅಭ್ಯಾಸವಾಗಿರುತ್ತೆ. ಏನೋ ಒಂದಲ್ಲ ಒಂದು ಬೇಡದೆ ಇರುವ ನಕಾರಾತ್ಮಕ ಯೋಚನೆಗಳನ್ನ ಒಳಗಡೆಯಿಂದ ಸೃಷ್ಟಿ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಯಾವಾಗಲೂ ಚಿಂತೆ ಎನ್ನುವುದು ಬದುಕನ್ನ ತುಂಬಾ ಹೈರಾಣು ಮಾಡಿಸುತ್ತೆ. ಈಗ ಈ ನಿದ್ರಾಹೀನತೆ, ನಿದ್ರೆ ಚೆನ್ನಾಗಿ ಬಾರದೇ ಇರ್ಲಿಕ್ಕೆ ನಿಜವಾದ ಕಾರಣ ಏನು ಅಂತ, ಮುಖ್ಯವಾದ ಕಾರಣ ಏನು ಅಂತಂದ್ರೆ ನಾವು ನಮ್ಮ ಮನಸ್ಸನ್ನ ಅತಿಯಾಗಿ ಓಡಿಸುವುದನ್ನ ಅಭ್ಯಾಸ ಮಾಡಿಸಿದ್ದೇವೆ ಮೊದಲಿನಿಂದ ಅಂತ. ಅಂದ್ರೆ ಮನಸ್ಸಿಗೆ ಅದು ನಿರಂತರವಾಗಿ ಓಡ್ತಾನೆ ಇರುವುದು ಅಭ್ಯಾಸವಾಗಿ ಹೋಗಿದೆ. ಇದರಿಂದಾಗಿ ಏನಾಗತ್ತೆ, ಶರೀರದಲ್ಲಿ ಕಾರ್ಟಿಸಾಲ್ ಲೆವೆಲ್ ತುಂಬಾ ಜಾಸ್ತಿ ಆಗತ್ತೆ. ಅಂದ್ರೆ ಹಗಲೆಲ್ಲ ತುಂಬಾ ಆಕ್ಟಿವ್ ಆಗಿರುವುದು ಅಭ್ಯಾಸವಾಗಿರುತ್ತಲ್ಲ ಶರೀರಕ್ಕೆ, ರಾತ್ರಿ ಆದ್ಮೇಲೂ ಕೂಡ ನಮ್ಮ ನರ್ವಸ್ ಸಿಸ್ಟಮ್ ಅದೇ ಆಕ್ಟಿವಿಟಿಯನ್ನ ಕಂಟಿನ್ಯೂ ಮಾಡುತ್ತೆ. ಯಾಕಂದ್ರೆ ಅದು ರೂಢಿ ಆಗೋಗ್ಬಿಟ್ಟಿದೆ. ಅದರಿಂದ ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ. ಇದರಿಂದ ಏನಾಗುತ್ತೆ, ನಮ್ಮ ಬ್ರೈನ್ ವೇವ್ಸ್ ರಾತ್ರಿ ಏನು ಸ್ಲೋ ಡೌನ್ ಆಗ್ಬೇಕು ಆ ತರಹ ನಿಧಾನವಾಗುವುದೇ ಇಲ್ಲ, ಅದೇ ವೇಗದಲ್ಲಿ ನಡೀತಾ ಇರುತ್ತೆ.
ಈ ಬ್ರೈನ್ ವೇವ್ಸ್ ತುಂಬಾ ವೇಗವಾಗಿಯೇ ಇದ್ದಾಗ ನಮಗೆ ನಿದ್ರೆ ಬರುವಂತಹ ಕಂಡೀಷನ್ ಶರೀರದಲ್ಲಿ ಸೃಷ್ಟಿ ಆಗೋದಿಲ್ಲ. ಯಾಕಂದ್ರೆ ಈ ಸಿಂಪಥೆಟಿಕ್ ಸಿಸ್ಟಮ್ ತುಂಬಾ ವರ್ಕ್ ಮಾಡ್ತಾ ಇರುತ್ತೆ. ಯಾವಾಗ ಗಡಿಬಿಡಿಯಲ್ಲಿ, ಭಯದಲ್ಲಿ, ಆತಂಕದಲ್ಲಿ ಇರುತ್ತಲ್ಲ ನಮ್ಮ ಶರೀರ, ಮನಸ್ಸುಗಳು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾಗ ಸಿಂಪಥೆಟಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗಿರುತ್ತೆ. ಸಿಂಪಥೆಟಿಕ್ ಸಿಸ್ಟಮ್ ಆಕ್ಟಿವ್ ಆಗಿದ್ದಾಗ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಟೇಕ್ ಓವರ್ ಮಾಡೋದಿಲ್ಲ. ಅಂದ್ರೆ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಯಾವಾಗ ಆಕ್ಟಿವ್ ಆಗುತ್ತಲ್ಲ ಆವಾಗ ಮಾತ್ರನೇ ನಿದ್ರೆ ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಿಲ್ಲದೆ ಇದ್ರೆ ನಿದ್ರೆ ನಮ್ಮ ಹತ್ರ ಸುಳಿಯುವುದೇ ಇಲ್ಲ. ಇನ್ನು ಒಂದು, ಯಾವಾಗ ನಿದ್ದೆ ಬಂದಿಲ್ಲ ಅಂತ ಹೇಳಿ ಇನ್ನಷ್ಟು ನಾವು ಜಾಸ್ತಿ ಕಾಳಜಿ ಮಾಡೋದಕ್ಕೆ ಶುರು ಮಾಡ್ತೀವಲ್ವಾ, ಅವಾಗ ಇನ್ನಷ್ಟು ಭಯ, ಆತಂಕ ಜಾಸ್ತಿ ಸೃಷ್ಟಿ ಆಗತ್ತಲ್ಲ, ಆಗ ನಮ್ಮ ಸಿಂಪಥೆಟಿಕ್ ಸಿಸ್ಟಮ್ ಅನ್ನ ನಾವು ಇನ್ನಷ್ಟು ಆಕ್ಟಿವ್ ಮಾಡ್ಬಿಡ್ತಿದೀವಿ. ಆದ್ರಿಂದ ನಿದ್ದೆ ಇನ್ನಷ್ಟು ದೂರವಾಗುತ್ತೆ. ಅದಕ್ಕೆ ಯಾರಿಗೆ ನಿದ್ರೆ ಬರೋದಿಲ್ಲ ಅಂತ ಹೆದರಿಕೆ ಶುರುವಾಗುತ್ತಲ್ಲ ಅವರಿಗೆ ನಿದ್ರೆ ಬಾರದೆ ಇರುವುದು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಇದನ್ನೆಲ್ಲ ಕೇಳಿದ್ರೆ ನಿಮ್ಮ ಲೈಫ್ ಅಲ್ಲಿ ಕೂಡ ಸ್ನೇಹಿತರ ಈ ತರ ಅನ್ನಿಸ್ತಾ ಇದ್ರೆ ಏನು ಚಿಂತೆ ಮಾಡಬೇಡಿ ಅಂತ ಮುಖ್ಯವಾಗಿ ನಾನು ಹೇಳೋದು. ಅಂದ್ರೆ ನಿಮ್ಗೂ ನನಗೂ ಕೂಡ ನಿದ್ದೆ ಬರ್ತಾ ಇಲ್ಲ. ಹೌದು, ನಾನು ಮಲಗಿಕೊಂಡ ತಕ್ಷಣ ಬಹಳ ಹೊತ್ತು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಸುಮ್ನೆ ಹೊರಳಾಡ್ತಾ ಇರ್ತೀನಿ. ತಲೆಯಲ್ಲಿ ಏನೇನೋ ಯೋಚನೆಗಳು ನಡೀತಾ ಇರುತ್ತೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದ್ ಸ್ವಲ್ಪ ದಣಿವಿನ ಭಾವ ಇರುತ್ತೆ. ಹಗಲೆಲ್ಲ ಏನೋ ಚಿಂತೆ, ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಬರುತ್ತೆ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಮಾತು ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಒಳಗಡೆಯಿಂದ ಇರಿಟೇಷನ್ ಶುರುವಾಗುತ್ತೆ. ಲೈಫ್ ಅನ್ನ ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಅಂತ ಅನ್ನಿಸ್ತಾ ಇದೆ. ಈ ತರಹ ಒಂಥರಹ ಹತಾಶೆಯ ಸ್ಥಿತಿ ಅಂತ ನಿಮ್ಗೆ ಫೀಲ್ ಆಗ್ತಾ ಇದ್ರೆ ನನ್ನ ಸ್ಟ್ರಾಂಗ್ ಸಜೆಷನ್ ನನ್ನ ಕಡೆಯಿಂದ ಏನಂದ್ರೆ ಆ ತರಹ ಚಿಂತೆ ಮಾಡ್ಬೇಕಾಗಿಲ್ಲ ಮೊದಲನೇದಾಗಿ. ಯಾಕಂದ್ರೆ ನೀವು ಅದರಿಂದ ಪೂರ್ಣವಾಗಿ ಹೊರಗಡೆ ಬರ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಇದು ನಾನು ಸುಮಾರು 30 ವರ್ಷದಿಂದ ಟ್ರೈನಿಂಗ್ ಫೀಲ್ಡ್ ಅಲ್ಲಿ ಇರೋದು. ಅಂದ್ರೆ ಆಫ್ಲೈನ್ ನಲ್ಲಿ ನಾನು ಸಾವಿರಾರು ಜನರಿಗೆ ಕ್ಲಾಸ್ ಮಾಡಿದ್ದೀನಿ. ಆನ್ಲೈನ್ ನಲ್ಲಿ ಈಗ ಒಂದು 5 ವರ್ಷದಿಂದ ಕ್ಲಾಸಸ್ ಮಾಡ್ತಿದ್ದೀನಿ. ಅಂದ್ರೆ ಈ ಸಪೋರ್ಟ್ ಮಾಡ್ತಿರೋದು ಯಾರಿಗೆ ಯೋಗ ನಿದ್ರಾಭ್ಯಾಸ ಸುಮಾರು 5 ವರ್ಷದಿಂದ ಈಗ ಆನ್ಲೈನ್ ನಲ್ಲಿ ನಾನು ಜನರಿಗೆ ಈ ಒತ್ತಡದಿಂದ ಹೊರಗಡೆ ಬರ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮಹೇಶ್ ಅವರು ಏನೋ ಅನಿಸಿಕೆಯನ್ನು ಹಂಚ್ಕೊಂಡ್ರು, ಆ ತರಹ ಇನ್ನು ಬಹಳಷ್ಟು ಜನರ ಅನಿಸಿಕೆಗಳಿದೆ. ಉದಾಹರಣೆಗೆ ಇವರು ಪ್ರದೀಪ್ ಅವರು, ಇವರಿಗೂ ಬಹಳ ದಿವಸದಿಂದ ನಿದ್ದೆ ಬರ್ತಾ ಇತ್ತು, ಆದ್ರೆ ಅರ್ಧರಾತ್ರಿಗೆ ಎಚ್ಚರಿಕೆ ಆಗ್ಬಿಟ್ಟು ಮತ್ತೆ ನಿದ್ದೆ ಬರ್ತಾ ಇದ್ದಿದ್ದಿಲ್ಲ. ನಾನು ಜಾಯ್ನ್ ಆಗಿ ಇನ್ನೂ 1 ವಾರ ಅಷ್ಟೇ ಆಗಿರೋದು ಗುರುಜಿ. ನಾನು ನೀವು ಯೋಗ ನಿದ್ರೆ ನೀವು ಹೇಳ್ದಂಗೆ ಕರೆಕ್ಟ್ ಆಗಿ ಮಾಡ್ತಾ ಇರೋದ್ರಿಂದ ನನ್ಗೆ 3 ಕಾಲಿಗೆ ಕರೆಕ್ಟ್ ಆಗಿ ಎಚ್ಚರಿಕೆ ಆಗ್ಬಿಡ್ತಾ ಇದ್ದು ಗುರುಜಿ. ಆಮೇಲೆ ನೀವೇನೇ ಮಾಡಿದ್ರು, ಏನೇ ಎಷ್ಟೇ ಯೋಚನೆ ಮಾಡಿದ್ರು ನಿದ್ದೆ ಅನ್ನೋದೇ ಬರ್ತಾ ಇರ್ಲಿಲ್ಲ. ನೆಕ್ಸ್ಟ್ 6-7 ಗಂಟೆ ಆದ್ರೂ ನಿದ್ದೆ ಬರ್ತಾ ಇರ್ಲಿಲ್ಲ. ಇವಾಗ ಒಂದ್ಸಲಿ 3:30ಗೆ ಇವಾಗ ಎಚ್ಚರಿಕೆ ಆಗುತ್ತೆ, ಚೆಕ್ ಅಂತ ಮತ್ತೆ ಹಂಗೆ ನಿದ್ದೆ ಬಂದ್ಬಿಡ್ತದೆ ಗುರುಜಿ. ಮೊದ್ಲು ಭಯ ಆಗೋದು ಎದ್ದ ತಕ್ಷಣ ನಿದ್ದೆ ಬರಲ್ಲ ಅಂತ, ಇವಾಗ ಆಟೋಮೆಟಿಕ್ ಆಗಿ ನಿದ್ದೆ ಬಂದ್ಬಿಡುತ್ತೆ. ಕರೆಕ್ಟ್ ಆಗಿ ಇವತ್ತು 6 ಗಂಟೆಗೆ ಎದ್ದೇಳಕ್ಕೆ ಆಗಿಲ್ಲ, ಹಂಗೂ ಕಷ್ಟ ಬಿದ್ದು ಎದ್ದಿದ್ದೀನಿ ಗುರುಜಿ. ಗ್ರೇಟ್ ಗ್ರೇಟ್ ವಂಡರ್ಫುಲ್. ಇನ್ನೊಬ್ರು ಧನಲಕ್ಷ್ಮಿ ಅವರು, ಅವರಿಗೂ ನಿದ್ರೆಯ ಸಮಸ್ಯೆ. ಅವತ್ತಿಂದ ನಾನು ಬಿಡ್ದಂಗೆ ಮಾಡ್ಕೊಂಡ್ ಬಂದಿದ್ದೀನಿ. ನನಗೆ ನನಗೆ ಸ್ಟಾರ್ಟಿಂಗ್ ನಿದ್ರೆಯಿಂದ ಸ್ಟಾರ್ಟ್ ಆಗಿದ್ದು. ನನಗೆ ಈಗ ನಿದ್ರೆ ಚೆನ್ನಾಗ್ ಬರ್ತಾ ಇದೆ. ನನಗೆ ಈಗ ಅನಿಸ್ತಾ ಇದೆ, ನಾನು ಇಷ್ಟು ಯೋಚನೆ ಮಾಡ್ತಿದ್ನಲ್ಲ ನಿದ್ದೆ ಸಲುವಾಗಿ, ಮಲ್ಕೊಂಡ್ರೆ ಸಾಕು, ನನಗೆ ಬರೀ ಆ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ, ನಾನು ಅಲ್ಲೋಗಿಲ್ಲ, ಇಲ್ಲೋಗಿಲ್ಲ, ನನಗೆ ಹೋಗ್ತಾ ಬಿದ್ಬಿಟ್ನೇನೋ, ಎದ್ಬಿಟ್ನೇನೋ, ಆಕ್ಸಿಡೆಂಟ್ ಆಯ್ತು, ಬರೀ ಇದೇ ತಲೆಯಲ್ಲಿ ಬರೋದು ಮಲ್ಕೊಂಡ್ರೆ ಸಾಕು. ಈಗ ಅದು ಬರೋದಿಲ್ಲ. ನೀವು ಹೇಳ್ಕೊಟ್ಟಿದ್ ಪಾಠ ತಕ್ಷಣ ನಿದ್ದೆ ಬಂದಿದೆ ಗೊತ್ತಾಗ್ತಿಲ್ಲ, ಈಗ ಬರುತ್ತೆ. ಆಮೇಲೆ ನನಗೆ ಮಲ್ಕೊಂಡ ತಕ್ಷಣ ಕಾಲ್ಗಳು ಎಳೆಯೋದು, ನರ ಎಬ್ಬೆಟ್ಟು ಒಂಥರ ಎಗರೋದು, ಒಂಥರ ಎಳ್ಕೊಂಡಂಗೆ, ಅದು ಕಮ್ಮಿ ಆಗಿದೆ ನನಗೆ. ಆಮೇಲೆ 2 ವರ್ಷದಿಂದ ಇದು ಭುಜ ಸ್ವಲ್ಪ ನೋವಿದೆ, ಈಗ ಸ್ವಲ್ಪ ಕಮ್ಮಿ ಆಗಿದೆ ನನಗೆ ಅನಿಸ್ತಾ ಇದೆ. ಈಗ ಅದು ಕಾಣಿಸ್ತಿಲ್ಲ ಅಂತ ಅನಿಸ್ತಾ ಇದೆ. ಇಂಥದ್ದು ನೂರಾರು ಜನರ ಅನುಭವಗಳಿದೆ. ಹಾಗಾಗಿ ನೀವು ನಿದ್ದೆ ಚೆನ್ನಾಗಿ ಬರ್ತಾ ಇಲ್ಲ ಅಂದ್ರೆ ಖಂಡಿತ ಅದಕ್ಕೋಸ್ಕರ ಚಿಂತೆ ಮಾಡ್ಬೇಕಾಗಿಲ್ಲ. ನಿಮ್ಮ ಎಲ್ಲ ಹತಾಶೆ, ಒತ್ತಡದಿಂದ ಹೊರಗಡೆ ಬರ್ಲಿಕ್ಕೆ ಒಂದ್ ಸಣ್ಣ ಸಾಧನೆಯನ್ನ ಮಾಡಿದ್ರೆ ಖಂಡಿತ ಸಾಧ್ಯವಿದೆ ಅಂತ. ಈ ಸಾಧನೆಗೆ ನಾವು ಏನಂತ ಕರೆಯೋದು ಅಂದ್ರೆ ಯೋಗ ನಿದ್ರಾಭ್ಯಾಸ ಅಂತ. ಯೋಗ ನಿದ್ರಾ ಅಂದ್ರೆ ಏನು ಅಂದ್ರೆ ಅದು ನಿಮ್ಮ ಮನಸ್ಸನ್ನ ನಿಧಾನವಾಗಿ ಶಾಂತಿ ಮಾಡ್ತಾ ಬರುತ್ತೆ. ಅಂದ್ರೆ ಯೋಗ ನಿದ್ರೆಯ ಪ್ರೋಸೆಸ್ ಇದೆಯಲ್ಲ, ಅದು ಈ ಬ್ರೈನ್ ವೇವ್ಸ್ ಅನ್ನ ಸ್ಲೋ ಡೌನ್ ಮಾಡುತ್ತೆ. ಬ್ರೈನ್ ವೇವ್ಸ್ ಸ್ಲೋ ಡೌನ್ ಆಗ್ತಾ ಇದ್ದಾಗೆ ನಿಧಾನಕ್ಕೆ ಸಿಂಪಥೆಟಿಕ್ ಸಿಸ್ಟಮ್ ಕೂಡ ಸ್ಲೋ ಡೌನ್ ಆಗುತ್ತೆ. ಆಗ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ. ಆಗ ನಿಧಾನಕ್ಕೆ ನಮ್ಮ ಬ್ರೈನ್ ನಲ್ಲಿ ಮೆಲೆಟೋನಿನ್ ಅಂದ್ರೆ ನಿದ್ರೆಗೆ ಸಂಬಂಧಪಟ್ಟ ರಾಸಾಯನಿಕ ಜನರೇಟ್ ಆಗೋದಕ್ಕೆ ಶುರುವಾಗುತ್ತೆ. ತನ್ನಷ್ಟಕ್ಕೆ ತಾನೇ ನಿದ್ದೆ ಬರುತ್ತೆ. ಬಹು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ನಿದ್ರೆಯನ್ನ ಯಾರು ತರಿಸಿಕೊಳ್ಳೋದಕ್ಕಾಗೋದಿಲ್ಲ. ನಿದ್ರೆಯನ್ನ
ಬರುವಂತಹ ವಾತಾವರಣವನ್ನ ನಮ್ಮ ಒಳಗಡೆಗೆ ಸೃಷ್ಟಿ ಮಾಡ್ಬೇಕು. ಒಂದು ಮಗು ನಿದ್ರೆಯನ್ನ ತರಿಸಿಕೊಳ್ಳೋದಿಲ್ಲ ನೋಡಿ, ಮಗುವಿಗೆ ನಿದ್ರೆ ತರಿಸಿಕೊಳ್ಳುವಂತಹ ವಾತಾವರಣ ಅದ್ರ ಒಳಗಡೆಗೆ ತಾನಾಗಿ ಇರುತ್ತೆ. ಶರೀರ ತುಂಬಾ ಟೈರ್ಡ್ ಆದ್ಮೇಲೆ ಅಲ್ವಾ, ಆಗ ತನ್ನಷ್ಟಕ್ಕೆ ತಾನೇ ಒಳಗಡೆಗೆ ಅಂದ್ರೆ ಆ ಇಂಟರ್ನಲ್ಲಿ ಮಗುವಿಗೆ ನಿದ್ದೆ ಬರುವಂತಹದ್ದೊಂದು ವಾತಾವರಣ ಒಳಗಡೆಗೆ ಅಂತದೊಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ತನ್ನಷ್ಟಕ್ಕೆ ತಾನೇ ಶರೀರ ನಿದ್ರೆಗೆ ಹೋಗುತ್ತೆ. ಆಕ್ಚುಲಿ ದೊಡ್ಡವರಿಗೆ ಪ್ರತಿಯೊಬ್ಬರಿಗೂ ಕೂಡ ಹಾಗೆಯೇ ಆಗಬೇಕಾಗಿದ್ದು, ಆದ್ರೆ ಇದು ಸಾಧ್ಯವಿಲ್ಲ ಅಂತ ತುಂಬಾ ಸಾರಿ ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು. ಯಾಕಂದ್ರೆ ನಮ್ಗೆ ತುಂಬಾ ಟೆನ್ಷನ್ ಜಾಸ್ತಿ ಅಂತ. ಆದ್ರೆ ಅದು ಹಾಗಲ್ಲ. ನಿಜವಾಗಿ ನಿಮ್ಗೆ ಎಷ್ಟು ಟೆನ್ಷನ್ ಇದ್ರೂ ಕೂಡ ಸ್ವಲ್ಪ ಸಾಧನೆ ಮಾಡಿಕೊಂಡ್ರೆ ನೀವು ನಿಮ್ಮ ನಿದ್ರಾಹೀನತೆಯ ಸಮಸ್ಯೆಯಿಂದ ಅಷ್ಟೇ ಅಲ್ಲ, ನಿಮ್ಮ ಮನಸ್ಸಿನ ಒತ್ತಡ, ಗಡಿಬಿಡಿ, ನೆಗೆಟಿವ್ ಥಾಟ್ಸ್ ಇದೆಲ್ಲದರಿಂದ ಕೂಡ ಹೊರಗಡೆಗೆ ಬರ್ಲಿಕ್ಕೆ ದಾರಿಯಾಗತ್ತೆ. ನನ್ನ ಈ ಯೋಗ ನಿದ್ರಾಭ್ಯಾಸದ ವರ್ಕ್ಶಾಪ್ಗಳಲ್ಲಿ ನಾನು ಮುಖ್ಯವಾಗಿ ಮಾಡುವುದು ಅದನ್ನೇ. ಅಂದ್ರೆ ಬರೀ ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡಿಸುವುದಲ್ಲ. ಯಾಕೆಂದ್ರೆ ಆ ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡುವುದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ತಿಳಿದುಕೊಳ್ಳಬೇಕು ಅಂತ. ಯಾವುದನ್ನ ತಿಳಿದು ಮಾಡ್ತೀವಿ ಆಗ ಅದರಲ್ಲಿ ನಮ್ಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಬರುತ್ತೆ. ಯಾವುದರಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಬರುತ್ತಲ್ಲ ಅದು ಮಾತ್ರ ನಮಗೆ ರಿಸಲ್ಟ್ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ತುಂಬಾ ಜನ ಯೂಟ್ಯೂಬ್ ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಅದನ್ನ ಹಾಕೊಂಡ್ಬಿಟ್ಟು ಕೇಳೋದಕ್ಕೆ ಶುರು ಮಾಡ್ತಾರೆ. ಏನೋ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಅಂತ ಸುಮ್ಮನಾಗ್ಬಿಡ್ತಾರೆ. ಆದ್ರೆ ನಮಗೆ ಈಗ ಒಂದು ಪ್ರೋಸೆಸ್, ಈಗ ಯಾವ್ದಾದ್ರು ಅಂದ್ಕೊಳ್ಳೋಣ, ಈಗ ದೇವ್ರ ಪೂಜೆ ಮಾಡ್ತಾರೆ ಅಲ್ವಾ, ಎಕ್ಸಾಂಪಲ್ ಗೆ ಈಗ ದೇವ್ರ ಪೂಜೆ ಮಾಡುವಾಗ ಅದು ಯಾಕೆ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಅದ್ರ ಹಿಂದೆ ಏನು ಇದೆ, ಅದನ್ನು ಸ್ವಲ್ಪ ಡೀಪಾಗಿ ಅರ್ಥ ಮಾಡಿಕೊಂಡ್ರೆ, ಈಗ ವಿವೇಕಾನಂದರು ದೇವ್ರ ಪೂಜೆಯನ್ನು ಯಾಕೆ ಮಾಡ್ಬೇಕು, ಮೂರ್ತಿ ಪೂಜೆಯನ್ನು ಯಾಕೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ನಾವೇನಾದ್ರೂ ಓದ್ಕೊಂಡ್ಬಿಟ್ಟು ನೀವು ದೇವ್ರ ವಿಗ್ರಹದ ಎದುರಿಗೋ ಚಿತ್ರಪಟದ ಎದುರಿಗೋ ಕುಳಿತುಕೊಂಡ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗತ್ತೆ ಅಲ್ವಾ. ಚಿತ್ರಪಟದಲ್ಲಿ ಏನ್ ಶಕ್ತಿ ಇದೆಯೋ ಗೊತ್ತಿಲ್ಲ, ಅಥವಾ ಏನು ಶಕ್ತಿ ಇಲ್ಲ ಅಂದ್ಕೊಳ್ಳೋಣ. ಆದ್ರೆ ಆ ಚಿತ್ರಪಟವನ್ನ ಎನರ್ಜೈಸ್ ಮಾಡುವ ಶಕ್ತಿ ನಿಮ್ಮ ಒಳಗಡೆಗಿದೆ. ಅದು ನೀವೆಷ್ಟು ಜಾಸ್ತಿ ಇನ್ವಾಲ್ವ್ ಆಗ್ತಿರಲ್ಲ ಅಷ್ಟು ಜಾಸ್ತಿ ನಿಮ್ಗೆ ರಿಸಲ್ಟ್ ಕೊಡುತ್ತದು. ಹಾಗೇನೆ ಯೋಗ ನಿದ್ರೆಯನ್ನ ಸುಮ್ಮನೆ ಮಾಡುವುದು ಬೇರೆ, ನಾವು ತಿಳಿದುಕೊಂಡು ಮಾಡುವುದು ಬೇರೆ. ನಮ್ಮ ಯೋಗ ನಿದ್ರಾ ವರ್ಕ್ಶಾಪ್ ನಲ್ಲಿ ನಾವು ಯೋಗ ನಿದ್ರೆಯ ಬಗ್ಗೆ ತುಂಬಾ ಆಳವಾಗಿ ಅಧ್ಯಯನ ಮಾಡ್ತೀವಿ, ಯೋಗ ನಿದ್ರೆಯನ್ನ ಅಭ್ಯಾಸ ಮಾಡ್ತೀವಿ. ನಮ್ಮ ಮೈಂಡ್ ಯಾವ ತರಹ ನಕಾರಾತ್ಮಕ ಯೋಚನೆಗಳನ್ನ ಹಿಡಿದಿಟ್ಕೊಳ್ಳುತ್ತೆ, ಆ ನಕಾರಾತ್ಮಕ ಯೋಚನೆಗಳನ್ನ ನಾವು ಬುಡ ಸಮೇತ ಹೇಗೆ ಕಿತ್ತು ಹಾಕಬೇಕು, ಈಗ ಧನಲಕ್ಷ್ಮಿ ಅವರು ಶೇರ್ ಮಾಡಿದ ಹಾಗೆ ಹೇಗೆ ನಾವು ಓವರ್ಕಮ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಇದೆಲ್ಲದನ್ನ ಕಲಿತುಕೊಂಡು ಮಾಡ್ತೀವಿ. ನಾವು ತುಂಬಾ ಗಡಿಬಿಡಿಯಲ್ಲೇ ಏನೋ ಮಾಡ್ಬಿಡ್ತೀವಿ ಅಂದ್ರೆ ಯಾವುದು ಸರಿ ಆಗೋದಿಲ್ಲ. ಒಂದ್ ಸ್ವಲ್ಪ ಸಮಯ ಕೊಟ್ಟು ನೀವು ಜೀವನದಲ್ಲಿ ಸಾಧನೆ ಮಾಡ್ಕೊಂಡ್ರೆ ನೀವು ಕೊಟ್ಟ ಸಮಯ ನಿಮಗೆ 10 ಪಟ್ಟು ಜಾಸ್ತಿ ಸಮಯವನ್ನ ಉಳಿಸುತ್ತೆ. ಯಾಕಂದ್ರೆ ಒಂದು ದಿವಸ ಗಾಢವಾಗಿ ನಿದ್ರೆ ಬಂದ್ರೆ ನಿಮಗೆ ಅದ್ರ ನೆಕ್ಸ್ಟ್ ಡೇ ಎಲ್ಲ ನಿಮ್ಗೆ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ, ಪಾಸಿಟಿವ್ ಚಟುವಟಿಕೆಗಳು, ನಿಮ್ಮ ಕೆಲಸ ಕಾರ್ಯಗಳ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ನಮ್ಮ ಮೇಲೆ ವಿನಿಯೋಗಿಸುವ ಸಮಯ ಇದೆಯಲ್ಲ ಅದು ಎಲ್ಲದಕ್ಕಿಂತ ಬಹು ಮುಖ್ಯವಾದಂತಹ ಮೌಲ್ಯಯುತವಾದಂತಹ ಸಮಯ. ಅಂತಹ ಸಮಯವನ್ನ ನೀವು ಕೂಡ ಕೊಡಬಹುದು ಅಂತ ಯೋಚನೆ ಮಾಡಿ. ನೀವು ಒಂದು ಮಗುವಿನ ತರಹ ಮಲ್ಕೊಂಡಾದ ಮೇಲೆ ರಾತ್ರಿ ಮಲ್ಕೊಂಡಾದ್ಮೇಲೆ 10 ನಿಮಿಷದೊಳಗಡೆಗೆ ಗಾಢವಾಗಿ ನಿದ್ರೆ ಹೋಗ್ಬಿಡ್ತೀರಿ, ಇವತ್ತು ಮಹೇಶ್ ಅವರು ಹೇಳಿದ ಹಾಗೆ. ಆಮೇಲೆ ಬೆಳಗ್ವರೆಗೆ ಚೆನ್ನಾಗಿ ನಿದ್ರೆ ಮಾಡಿ ಬೆಳಗ್ಗೆ ಎದ್ರೆ ಇಡೀ ದಿವಸ ಲವಲವಿಕೆಯಿಂದ ಇರುವ ಆ ಒಂದು ಆಲ್ಮೋಸ್ಟ್ ಹೊಸ ಜೀವನ ಅನ್ನುವಂತಹ ಜೀವನ ನಿಮಗೂ ಬೇಕು ಅಂತ ಅನ್ಸಿದ್ರೆ ನೀವು ಈ ಯೋಗ ನಿದ್ರಾ ವರ್ಕ್ಶಾಪ್ಗಳಲ್ಲಿ ಭಾಗವಹಿಸಬಹುದು. ನಿಮ್ಗೆ ಬೇಸಿಕ್ ಆಗಿ ಒಂದ್ ಸ್ವಲ್ಪ ಬದಲಾವಣೆಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಫ್ರೀ ವರ್ಕ್ಶಾಪ್ಗಳಿಂದಲೇ ನೀವು ಆರಂಭ ಮಾಡಬಹುದು. ಫ್ರೀ ವರ್ಕ್ಶಾಪ್ಗಳಲ್ಲಿ ಭಾಗವಹಿಸಿದ್ರಿಂದ ನಿಮ್ಗೇನಾದ್ರೂ ಸ್ವಲ್ಪ ನಾನು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಅನ್ಸಿದ್ರೆ ನೀವು ಮುಂದಿನ ಸಾಧನೆಯನ್ನು ಕೂಡ ಮಾಡಿಕೊಳ್ಳಬಹುದು. ನಿಮ್ಗೆ ಈ ಕಡೆಗೆ ಏನಾದ್ರೂ ಮನಸ್ಸಿದ್ರೆ ದಯವಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಚೆಕ್ ಮಾಡಿ. ಇವತ್ತೇ ಎನ್ರೋಲ್ ಆಗಿ ನೆಕ್ಸ್ಟ್ ಯಾವಾಗ ವರ್ಕ್ಶಾಪ್ ಇರುತ್ತಲ್ಲ ಅದರಲ್ಲಿ ಭಾಗವಹಿಸಿ. ಇದು ಬಹಳ ಸರಳವಾದ ಸಮಸ್ಯೆ ವಾಸ್ತವಿಕವಾಗಿ, ನಿದ್ರೆ ಬರ್ತಾ ಇಲ್ಲ ಅನ್ನುವುದು. ಆದ್ರೆ ಅದನ್ನ ನಾವು ತುಂಬಾ ಸೀರಿಯಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ಅಂದ್ರೆ ನಮಗೆ ಅದರಿಂದ ಹೊರಗಡೆಗೆ ಬರ್ಲಿಕ್ಕೆ ಸರಳವಾದ ಸರಿಯಾದ ಮಾರ್ಗ ಸಿಗ್ಲಿಲ್ಲ. ಇದು ಒಬ್ಬರಿಬ್ಬರ ಲೈಫ್ ಅಲ್ಲ, ನಾನು ಹೇಳಿದಾಗೆ ತುಂಬಾ ಜನರ ಬದುಕಿನಲ್ಲಿ ಸಫರ್ ಆಗ್ತಾ ಇದೆ. ದಿವಸಕ್ಕೆ ಒಂದು 15-20 ನಿಮಿಷಗಳನ್ನ ಸರಿಯಾಗಿ ವಿನಿಯೋಗಿಸಿದ್ರೆ ಇಡೀ ದಿವಸವನ್ನ ನಾವು ಚೆನ್ನಾಗಿ ನಿರ್ವಹಣೆ ಮಾಡಬಹುದು ಅಂತಂದ್ರೆ ಇದು ಬಹಳ ಕಷ್ಟದಲ್ಲ ಅಲ್ವಾ. ಅಂದ್ರೆ ಅಷ್ಟು ಸಮಯವನ್ನು ನಾವು ಕೊಡ್ಲೇಬೇಕು. ನಿದ್ರೆ, ಊಟ, ತಿಂಡಿ, ಸ್ನಾನಕ್ಕೆಲ್ಲ ಹೇಗೆ ಸಮಯ ಕೊಡ್ತೀವಿ ಹಾಗೆ ಮನಸ್ಸಿಗೋಸ್ಕರ ಒಂದು 20 ನಿಮಿಷ ಯೋಗ ನಿದ್ರಾಭ್ಯಾಸವನ್ನ 20 ನಿಮಿಷ ಮಾಡಿದ್ರೆ ಬೇಕಾದಷ್ಟಾಗತ್ತೆ. ಸೊ ನಿಮ್ಗೇನಾದ್ರೂ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಚೆಕ್ ಮಾಡಿ ನನ್ನ ಪ್ರೋಗ್ರಾಮ್ ನಲ್ಲಿ ಭಾಗವಹಿಸಿ. ನಿಮ್ಗೆ ಇನ್ನೂ ಹೆಚ್ಚು ಹತ್ತಿರದಿಂದ ಆನ್ಲೈನ್ ನಲ್ಲಿ ನಾನು ನಿಮ್ಗೆ ಯೋಗ ನಿದ್ರೆಯನ್ನ ಗೈಡ್ ಮಾಡುತ್ತೇನೆ. ಇನ್ನು ನಿಮ್ಮ ಬಗ್ಗೆ, ನಮ್ಮ ಮನಸ್ಸಿನ ಬಗ್ಗೆ, ನಮ್ಮ ಆತ್ಮಶಕ್ತಿಯ ಬಗ್ಗೆ
ಚೈತನ್ಯದ ಬಗ್ಗೆ, ಮನಸ್ಸು ನಮ್ಮ ಜೀವನದಲ್ಲಿ ಹೇಗೆ ಧನಾತ್ಮಕವಾಗಿ ಅಥವಾ ನೆಗೆಟಿವ್ ಆಗಿ ಪರಿಣಾಮ ಬೀರಬಹುದು ಅನ್ನುವುದರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋಣ. ಧನ್ಯವಾದ ವಿಡಿಯೋ ಕೇಳಿದ್ದಕ್ಕೆ. ಈ ವಿಷಯ ಇನ್ನು ಯಾರಿಗೆ ಬಹಳ ಇಷ್ಟ ಆಗಬಹುದು ಅಥವಾ ಅವಶ್ಯಕತೆ ಇರಬಹುದು ಅಂತ ಅನ್ಸುತ್ತೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಆಮೇಲೆ ಇನ್ನೊಂದು, ನೀವು ದಯವಿಟ್ಟು ಕೆಳಗಡೆಗೆ ಕಾಮೆಂಟ್ ಮಾಡಿ ನಾನು ಹೇಳಿದ ವಿಷಯ ನಿಮ್ಗೆ ಎಷ್ಟು ಮಟ್ಟಿಗೆ ಮನಸ್ಸಿಗೆ ಬಂತು, ಮತ್ತೆ ನೀವೇನಾದ್ರೂ ಈ ವರ್ಕ್ಶಾಪ್ ನಲ್ಲಿ ಭಾಗವಹಿಸಲಿಕ್ಕೆ ಅಪೇಕ್ಷೆ ಪಡ್ತೀರಾ ಅಂತ. ಅಪೇಕ್ಷೆ ಪಡುವುದಾದ್ರೆ ಕೆಳಗಡೆಗೆ ಕಾಮೆಂಟ್ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಮೂಲಕ ನಿಮ್ಮನ್ನ ನಮ್ಮ ಜೊತೆಗೆ ಸೇರಿಸಿಕೊಳ್ಳಿ. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.